ನಮಸ್ಕಾರ ಎಲ್ಲರಿಗೂ. ನಾವು ಸಣ್ಣವರಿದ್ದಾಗ ನಮ್ಮ ಮನೆಯೊಳಗೆ ನಮ್ಮ ಅಪ್ಪ ಉತ್ರಾದಿ ಮಠದ ಪರಂಪರೆಯೊಳಗೆ ಬರುವಂತಹ ಎಲ್ಲ ಯತಿಗಳ ಹೆಸರುಗಳನ್ನು ನಮಗೆ ಹೇಳಲಿಕ್ಕೆ ಹೇಳ್ತಿದ್ರು. ದಿನ ಹೇಳೋದ್ರಿಂದ ಪ್ರಾಕ್ಟೀಸ್ ಆಗ್ತದ, ಮರೆಯಂಗಿಲ್ಲ ಅಂಥೇಳಿ ನಂಬಿಕೆ. ಅದೇ ಪ್ರಕಾರನ ನಾವು ಎಲ್ಲ ಮಕ್ಕಳು ಪ್ರತಿದಿನ ಎಲ್ಲ ಯತಿಗಳ ಹೆಸರುಗಳನ್ನು ಹೇಳ್ತಿದ್ವಿ. ಬರೀ ಹೆಸರನ್ನಷ್ಟೇ ಹೇಳಿಸ್ತಿದ್ದಿಲ್ಲ, ಅದ್ರ ಜೊತೆಗೆ ಒಬ್ಬೊಬ್ಬರ ಯತಿಗಳ ಒಂದು ಮಹಿಮೆ ಏನಿತ್ತು ಅದನ್ನು ಸಹಿತ ನಮಗೆ ಕಥೆ ರೂಪದೊಳಗೆ ಹೇಳ್ತಿದ್ರು. ಯಾಕಂದ್ರೆ ಸಣ್ಣವರು ನಮ್ಮ ಲೆವೆಲಿಗೆ ಎಷ್ಟು ಅರ್ಥ ಆಗಬೇಕೋ ಆ ಥರ ನಮಗೆ ಯತಿಗಳ ಮಹಿಮೆಯನ್ನು ತಿಳಿಸಿ ಹೇಳ್ತಿದ್ರು. ಹೇಳಿದಾದ್ಮೇಲೆ ನಾವೇನು ತಿಳ್ಕೊಂಡಿವಿ ಅಂಥೇಳಿ ಪರೀಕ್ಷೆ ಮಾಡೋ ಸಲುವಾಗಿ ನಮಗೇನು ಅರ್ಥ ಆಯಿತು ಅಂಥೇಳಿ ನಮ್ಮ ಕಡೆಯಿಂದ ಮತ್ತೆ ಹೇಳಿಸ್ಲಿಕ್ಕೆ ಪ್ರಯತ್ನ ಪಡಿಸ್ತಿದ್ರು. ಹೀಗಾಗಿ ನಾವು ಲಕ್ಷಗೊಟ್ಟು ಕೇಳ್ತಿದ್ವಿ ಮತ್ತು ಅದೇ ಥರ ಕೇಳಿದ್ದನ್ನು ಮತ್ತು ಅವರಿಗೆ ಒಪ್ಪಿಸ್ತಿದ್ವಿ. ಉತ್ತರಾದಿ ಮಠದ ಪರಂಪರೆಯೊಳಗೆ ಬರುವಂತಹ ಜಯತೀರ್ಥರಂದ್ರೆ ನಮ್ಮ ಮನೆಯೊಳಗೆ ಪ್ರತಿಯೊಬ್ಬರಿಗೂ ಭಾಳ ಇಷ್ಟ. ನಾವು ಗುಲ್ಬರ್ಗಕ್ಕೆ ಹೋದಾಗೆಲ್ಲ ತಪ್ಪದೇ ಮಳಖೇಡಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಿದ್ವಿ. ಅಷ್ಟು ನಮಗೆ ಜಯತೀರ್ಥರ ಬಗ್ಗೆ ಮನೆಯೊಳಗೆ ಹೇಳ್ಕೊಟ್ಟಾರ. ಇವತ್ತು ಜಯತೀರ್ಥರ ಮಧ್ಯಾರಾಧನೆ, ಹಾಗಾಗಿ ನಾವು ಮಠಕ್ಕೆ ಹೋಗಿದ್ವಿ. ಮಠದೊಳಗೆ ಏನೇನು ಕಾರ್ಯಕ್ರಮಗಳಾಯಿತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಮಧ್ವ ಪರಂಪರೆಯೊಳಗೆ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಜಯತೀರ್ಥರ ಬಗ್ಗೆ ಗೊತ್ತಿದ್ದೇ ಇರ್ತದೆ. ನನಗೇನು ಗೊತ್ತದನೋ ಅದನ್ನು ಸ್ವಲ್ಪ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಜಯತೀರ್ಥರು ಮಧ್ವ ತತ್ವಶಾಸ್ತ್ರದ ಮುಖ್ಯ ಸ್ತಂಭಗಳಲ್ಲಿ ಒಬ್ಬರು. ಮಧ್ವಾಚಾರ್ಯರು, ವ್ಯಾಸರಾಜರು ಶ್ರೀ ಜಯತೀರ್ಥರನ್ನು ಮುನಿತ್ರಯರು ಅಂಥೇಳಿ ಕರೀತಾರೆ. ಅಂದ್ರೆ ದ್ವೈತ ತತ್ವಶಾಸ್ತ್ರದ ಅಗ್ರ 3 ಮಹಾನ್ ಯತಿಗಳು ಈ 3 ಜನ. ಮಧ್ವಾಚಾರ್ಯರ ಪರಂಪರೆಯೊಳಗೆ ಬಂದಿರುವಂತಹ 6ನೇ ಯತಿಗಳು ಶ್ರೀ ಜಯತೀರ್ಥರು. ಇವರ ಪೂರ್ವಾಶ್ರಮದ ಹೆಸರು ದೊಂಡುಪಂತ್ ಅಂತ ಹೇಳಿ. ಇವರು ಹುಟ್ಟಿ ಬೆಳೆದಿದ್ದೆಲ್ಲ ಮಂಗಳವೇಡೆ ಅನ್ನುವಂಥ ಊರೊಳಗೆ. ಶ್ರೀ ಅಕ್ಷೋಭ್ಯ ತೀರ್ಥರು ಜಯತೀರ್ಥರಿಗೆ ಆಶ್ರಮವನ್ನು ನೀಡಿದಂತಹ ಗುರುಗಳು. ಜಯತೀರ್ಥರು ಇಂದ್ರನ ಅವತಾರ ಮತ್ತು ಶೇಷದೇವರ ಆವೇಶ ಇರುವಂತಹ ಯತಿಗಳು. ಸಾಕ್ಷಾತ್ ದುರ್ಗಾದೇವಿಯ ಒಂದು ಅನುಗ್ರಹಕ್ಕೆ ಪಾತ್ರರಾದವರು ಶ್ರೀ ಜಯತೀರ್ಥರು. ಜಯತೀರ್ಥರು ಪೂರ್ವಾಶ್ರಮದೊಳಗೆ ಅತ್ಯಂತ ಶ್ರೀಮಂತ ಕುಟುಂಬದೊಳಗೆ ಜನಿಸಿದಂಥವರು. ಸಕಲ ಭೋಗ ಭಾಗ್ಯಗಳೆಲ್ಲ ಅವ್ರ ಹತ್ರ ಇತ್ತು. ಆದ್ರೆ ದೇವರ ಸಂಕಲ್ಪ ಬೇರೆನೇ ಇತ್ತು. ಜಯತೀರ್ಥರ ಪೂರ್ವಾಶ್ರಮದೊಳಗೆ ನಡೆದಂತಹ ಒಂದು ಪ್ರಸಂಗ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ಅದೇನಂದ್ರೆ ಜಯತೀರ್ಥರು ಒಮ್ಮೆ ಪೂರ್ವಾಶ್ರಮದೊಳಗೆ ಕುದುರೆ ಮೇಲೆ ಕುಳಿತು ಭೀಮಾ ನದಿ ಒಳಗೆ ನೇರವಾಗಿ ಇಳಿದು ಡೈರೆಕ್ಟ್ ನದಿ ನೀರನ್ನು ಕುಡಿತಿರ್ತಾರೆ. ಅದನ್ನು ನೋಡಿದಂತಹ ಅಂದರೆ ದಂಡಿ ಮೇಲೆ ಇದ್ದಂಥ ಶ್ರೀ ಅಕ್ಷೋಭ್ಯ ತೀರ್ಥರು ಒಂದು ಮಾತು ಹೇಳ್ತಾರೆ. ಅದೇನಂದ್ರೆ ಕಿಂ ಪಶು ಪೂರ್ವದೇಹೆ, ಅಂದ್ರೆ ಹಿಂದಿನ ಜನ್ಮದೊಳಗೆ ನೀನೇನು ಪಶುವಾಗಿದ್ಯಾ ಅಂಥೇಳಿ ಇದರ ಅರ್ಥ. ಈ ಒಂದೇ ಒಂದು ಮಾತು ಜಯತೀರ್ಥರ ಮನಸ್ಸಿನೊಳಗೆ ವೈರಾಗ್ಯದ ದಾರಿಯನ್ನು ಹಿಡಿಲಿಕ್ಕೆ ಸಹಾಯ ಮಾಡ್ತು. ಅಂದ್ರೆ ಆದಿ ಅಂಥೇಳಿ ಕರಿಬೋದು. ಅವರಿಗೆ ಹಿಂದಿನ ಜನ್ಮದ ಸಂಸ್ಕಾರ ಜಾಗೃತವಾಯಿತು. ತಕ್ಷಣನ ಸಕಲ ರಾಜಭೋಗಗಳನ್ನೆಲ್ಲ ತೊರೆದು ಶ್ರೀ ಅಕ್ಷೋಭ್ಯ ತೀರ್ಥರ ಬಳಿ ಶಿಷ್ಯರಾಗಿ ದೀಕ್ಷೆಯನ್ನು ತಗೊಂಡು ಶ್ರೀ ಜಯತೀರ್ಥರು ಅಂಥೇಳಿ ಶ್ರೀ ಅಕ್ಷೋಭ್ಯ ತೀರ್ಥರು ಇವರಿಗೆ ನಾಮಕರಣವನ್ನು ಮಾಡಿದರು. ಮಧ್ವಾಚಾರ್ಯರು ಬರೆದಂತಹ ಕಠಿಣವಾದಂಥ ಗ್ರಂಥಗಳೆಲ್ಲ ಸಾಮಾನ್ಯ ಜನರಿಗೆ ಅರ್ಥವಾಗೋದು ಕಷ್ಟ ಆಗಿತ್ತು. ಅಂಥ ಸಮಯದೊಳಗೆ ಮಧ್ವಾಚಾರ್ಯರ ಭಾಷ್ಯಗಳಿಗೆ ಅದ್ಭುತವಾದಂತಹ ವ್ಯಾಖ್ಯಾನವನ್ನು ಶ್ರೀ ಜಯತೀರ್ಥರು ಬರೆದರು. ಹೀಗಾಗಿನೇ ಎಲ್ಲ ಭಕ್ತರು ಜಯತೀರ್ಥರಿಗೆ ಟೀಕಾರಾಯರು, ಟೀಕಾಚಾರ್ಯರು ಅಂಥೇಳಿ ಕರೀತಾರೆ. ಜಯತೀರ್ಥರು ಬರೆದಂಥ ಶ್ರೀಮನ್ ನ್ಯಾಯಸುಧಾ ಅನ್ನುವಂತಹ ಗ್ರಂಥ ಇಂದಿಗೂ ತತ್ವಶಾಸ್ತ್ರದ ಪ್ರಪಂಚದೊಳಗೆ ಒಂದು ಅತ್ಯುನ್ನತ ಸ್ಥಾನದೊಳಗದ. ಯರಗೋಳದ ಗುಹೆಯೊಳಗೆ ಶ್ರೀ ಜಯತೀರ್ಥರು ಆಚಾರ್ಯ ಮಧ್ವರ ಗ್ರಂಥಗಳಿಗೆ ಭಾಷ್ಯಗಳನ್ನು ಬರೆದರು. ಸುಮಾರು 72 ಗ್ರಂಥಗಳನ್ನು ಬರೆದಾರ.
ಜಯತೀರ್ಥರ ಲೇಖನಿ ಒಳಗ ಸಾಕ್ಷಾತ್ ಸರಸ್ವತಿನೇ ನೆಲೆಸಿದ್ಲೋ ಏನೋ. ವಿಜಯನಗರದ ಸಾಮ್ರಾಜ್ಯದ ಶ್ರೀ ವಿದ್ಯಾರಣ್ಯರು ಯರಗೋಳದ ಗುಹೆಗೆ ಭೇಟಿ ನೀಡಿ ಶ್ರೀ ಜಯತೀರ್ಥರನ್ನ ಭೇಟಿಯಾಗಿ ಮತ್ತು ಆಚಾರ್ಯ ಮಧ್ವರ ಪ್ರಮಾಣ ರಕ್ಷಣದ ವ್ಯಾಖ್ಯಾನಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಂಥ ಘಟನೆ ಇತಿಹಾಸದೊಳಗದ. ನಂತರ ಇದರ ಗೌರವಾರ್ಥವಾಗಿ ಆನೆಯ ಮೇಲೆ ಮೆರವಣಿಗೆಯೊಳಗೆ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ತು. ಆಗ ಆ ಮೆರವಣಿಗೆಯೊಳಗೆ ಶ್ರೀ ಮಧ್ವಾಚಾರ್ಯರ ಗ್ರಂಥಗಳನ್ನು ಆನೆಯ ಮೇಲೆ ಇಟ್ಟು ಮೆರವಣಿಗೆಯನ್ನು ಮಾಡಿದರು. ಆಷಾಢ ಕೃಷ್ಣ ಪಂಚಮಿ ದಿನ ಶ್ರೀ ಜಯತೀರ್ಥರು ಬೃಂದಾವನವನ್ನು ಪ್ರವೇಶಿಸಿದರು. ಜಯತೀರ್ಥರ ಮೂಲ ವೃಂದಾವನ ಇರುವುದು ಕಾಗಿಣಿ ನದಿ ದಂಡಿ ಮೇಲೆ ಇರುವಂತಹ ಶಾಂತವಾದಂಥ ಊರು ಮಳಖೇಡ ಅನ್ನುವಂಥ ಗ್ರಾಮದೊಳಗೆ. ಈ ಮಳಖೇಡ ಬರೋದು ಗುಲ್ಬರ್ಗಾ ಜಿಲ್ಲೆಯೊಳಗೆ. ಗುಲ್ಬರ್ಗಾದಿಂದ 40 ಕಿಲೋಮೀಟರ್ ದೂರ ಆಗ್ತದೆ. ಈಗಲೂ ಅವರನ್ನು ನಂಬಿ ಬರುವಂತಹ ಎಷ್ಟೋ ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡ್ಯಾರ ಮತ್ತು ಮಾಡ್ತಾರ. ಬೆಂಗಳೂರಿನ ಉತ್ರಾದಿ ಮಠದೊಳಗೆ ಜಯತೀರ್ಥರ ಮೃತ್ತಿಕಾ ವೃಂದಾವನ ಅದ. ಇವತ್ತು ಅಲ್ಲೇ ಮಧ್ಯಾರಾಧನೆ ಕಾರ್ಯಕ್ರಮ ಇತ್ತು, ಅನುವಾದದ ಕಾರ್ಯಕ್ರಮ ಇತ್ತು. ಆಮೇಲೆ ಜಯತೀರ್ಥರ ಪಾದುಕೆಗಳಿಗೆ ಕನಕಾಭಿಷೇಕದ ಕಾರ್ಯಕ್ರಮ, ಆಮೇಲೆ ವೃಂದಾವನಕ್ಕೆ ಅಭಿಷೇಕ, ಅಲಂಕಾರ, ಪೂಜಾ, ಆಮೇಲೆ ಊಟ, ಹಿಂಗೆ ಇವತ್ತು ಮಧ್ಯಾರಾಧನೆ ಭಾಳ ಚಂದ ಆಯಿತು. ಉತ್ರಾದಿ ಮಟ್ಟದೊಳಗೆ ಏನಾದರೂ ಒಂದು ಕಾರ್ಯಕ್ರಮ ಅದ ಅಂದಮೇಲೆ ಅಲ್ಲಿ ಜನರು ಇರಲೇಬೇಕು. ಇವತ್ತು ಅಷ್ಟೇ ಸಾವಿರಾರು ಜನ ಬಂದಿದ್ರು ನೋಡ್ರಿ. ಅದ್ರೊಳಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬರು ಹಂಗೆ ನಮ್ಮ ರಿಲೇಷನ್ನು ನಿರ್ಮಲಾ ಮಾಮಿ ಸಿಕ್ಕಿದ್ರು. ನಿರ್ಮಲಾ ಮಾಮಿ ಹೇಳಿದರು ಅವರು ನಾನು ಹಾಕುವಂಥ ಎಲ್ಲ ವಿಡಿಯೋನೂ ನೋಡ್ತಾರಂತ. ಆಮೇಲೆ ಅವ್ರು ಆಡಿದ ಮಾತುಗಳನ್ನು ಕೇಳಿ ನನಗೂ ಭಾಳ ಖುಷಿ ಅನ್ನಿಸ್ತು. ನಾವೇನೋ ಒಂದು ಹೊಸ ಪ್ರಯತ್ನವನ್ನು ಮಾಡಿದಾಗ ಆ ಪ್ರಯತ್ನವನ್ನು ನೋಡಿ ನೀನು ಮಾಡ್ಬೋದು ಅನ್ನುವಂಥ ಮಾತಿನೊಳಗೆ ಹೇಳ್ತಾರಲ್ಲ, ಅದಕ್ಕಿಂತ ಹೆಚ್ಚಿಂದು ಏನೂ ಇಲ್ಲ. ನಿಜವಾಗ್ಲೂ ಅವ್ರ ಮಾತುಗಳು, ಅವ್ರ ಮುಖದ ಮೇಲೆ ಇರುವಂಥ ಖುಷಿ ನೋಡಿ ನನಗೂ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳನ್ನು ಮಾಡಬೇಕಪ್ಪ ಅನ್ನುವಂಥ ಆಸೆ ಬಂತು ನೋಡ್ರಿ. ಅವ್ರ ಜೊತೆ ಒಂದು ಸೆಲ್ಫಿ ತೊಗೊಂಡ್ವಿ. ಆಮೇಲೆ ಅವ್ರ ಮಗಳು ಮೊಮ್ಮಗಳ ಜೊತೆನೂ ಒಂದು ಸೆಲ್ಫಿ ತೊಗೊಂಡ್ವಿ. ವೃಂದಾವನಕ್ಕೆ ಅಭಿಷೇಕ, ಅಲಂಕಾರ ಎಲ್ಲ ಆದಮೇಲೆ ಕಟ್ಟಿಯಾಚಾರು ಮಂಗಳಾರತಿ ಮಾಡಿದರು. ಮಂಗಳಾರತಿ ಆದಮೇಲೆ ಎಲ್ರಿಗೂ ಪ್ರಸಾದದ ವ್ಯವಸ್ಥೆ ಇತ್ತು. ಎಷ್ಟೇ ಜನ ಬಂದ್ರೂ ನೀಟಾಗಿ ಗದ್ದಲ ಆಗದಿರೋ ಥರ ಊಟಕ್ಕೆ ಹಾಕೋದು ಉತ್ತರಾದಿ ಮಠದ ವಿಶೇಷ. ನೈವೇದ್ಯ ಆಗಿರುವಂಥ ವೃತ್ತದ ಅಡಿಗೆ ಊಟ ಮಾಡಿ ಬಂದ್ವಿ. ಹೆಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋಸನ್ನು ನೋಡಿರಿ, ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಮುಖ್ಯವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ವಿಡಿಯೋಸನ್ನು ತಪ್ಪದೇ ನೋಡಿರಿ. ಮತ್ತು ಮುಂದಿನ ವಿಡಿಯೋದೊಳಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.
ಶ್ರೀ